ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಇದು ಅಷ್ಟೇ ಹೆಲ್ದಿಗೆ ಒಳ್ಳೆಯದು ಅಂತ. ಟೌನಲ್ಲಿ ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ಗೈಸ್ ನಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಸಾಫ್ಟ್ ಬೇಕಂದ್ರೆ ಒಂದೇ ಸೈಡ್ ಸಾಕು. ಕೆಲವ್ರಿಗೆ ಸಾಫ್ಟ್. ನಾನು ಮಾಡಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಇವತ್ತು ರಂಗೋಲಿ ಹಾಕಿರೋದು ನಾನೇ. ಹೊಸಲು ಪೂಜೆ ಮತ್ತು ಬಾಗಿಲು ಪೂಜೆ ಬೆಳಗ್ಗೆನೇ ಎದ್ದು ನಾನೇ ಮಾಡಿದೆ. ಇವತ್ತು ಬೇಗನೆ ಎದ್ದಿದೆ, ಸೊ ಹಾಗಾಗಿ ಇವತ್ತು ಇದನ್ನೆಲ್ಲ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SGS ಕನ್ನಡ ವ್ಲಾಗ್ಸ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬನ್ನಿ ಇವತ್ತು ವಿಡಿಯೋ ಏನೆಲ್ಲ ಇರುತ್ತೆ ನೋಡೋಣ. ಬೆಳಗ್ಗೆ ಎದ್ಕೊಳ್ಳೆ ಫಸ್ಟ್ ನಾನು ಮಾಡೋ ಕೆಲಸ ಅಂದರೆ ಎಳ್ನೀರು ಕುಡಿತೀನಿ. ಎಳ್ನೀರು ಕುಡಿದ್ಮೇಲೆ ಇವತ್ತು ನಾನು ಕಿಚನಿಗೆ ಹೋದೆ. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಈ ಪಾತ್ರೆಗೆ ಹಾಕ್ಬೇಕು ತಾನೆ. ಎಷ್ಟು ಲಿಕ್ವಿಡ್ ಆಗಿದೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ರೋಲ್ ಕೊಡ್ತಾರೆ. ಬೇಡ ಅದೇ ಸರಿ ಆಗ್ತದೆ. ಕೈ ಹಾಕಿ ಸಾಕು, ಎಲ್ಲ ಫ್ರೈ ಆಗ್ತದೆ. ನೀವು ಲಾಕ್ ಮಾಡಿ ಮುಂದೆ ರೋಲ್ ತಕ್ಷಣ ಹಾಕ್ತೀನಿ. ಈ ಮಿಕ್ಸಿ ಎಲ್ಲ ಗಲೀಜು ಮಾಡ್ತೀನಿ. ಏನು ಬಟ್ಟೆ ಹಾಕದ ಪಾತ್ರೆ ಹೇಳಿದ್ದು ಅಲ್ಲೇ ಇರ್ತಾರ. ಪಾತ್ರೆ ತಂದೆ ಕೈ ತೊಳೆಯೋದು ಅದು ಒಟ್ಟಿಗೆ ತಗೋಬರೋದು. ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ಕೈ ತೊಳೆಯೋಕೆ ಬೇರೆ ಇದಕ್ಕೆ ಬೇರೆ ಒಟ್ಟಿಗೆ ತಂದಿರೋದು. ಚೆನ್ನಾಗಿರು, ನನಗೆ ಇಷ್ಟ. ದೋಸೆ ಹಾಕಲ್ಲ ಅಂತಿದ್ದೆ. ಯಾಕೆ ಸ್ವಲ್ಪ ಇಷ್ಟಕೊಂತೀನಿ ದೊಡ್ಡ ಸ್ವಲ್ಪ ಅದೆಲ್ಲ ರೇಟ್ ತೊಳಿ ಇನ್ನೂ ಮಿಕ್ಸ್ ಆಗಬೇಕು. ಚಟ್ನಿ ಮಾಡಬೇಕು. ಯಾವ ಉಪ್ಪು ಹಾಕಿ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಅಂದಾಜಿಗೆ ಹಾಕುತ್ತಿದ್ದೇನೆ ಗಾಯ್ಸ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇನ್ನೂ ಬಾದಾಮಿ ತಿನ್ನಿಲ್ಲ, ಬಾದಾಮಿ ತಿನ್ನಬೇಕು. ಆ್ಯಂಡ್ ನೆನ್ನೆ ನೈಟಲ್ಲಿ ಚಿಯಾ ಸೀಡ್ಸ್ ವಾಟರ್ ಹಾಕಿದ್ದೆ, ಇದು ಕುಡಿಬೇಕು. ಇದು ಎಲ್ಲ ತಿನ್ನಬೇಕು. ನೀರು ದೋಸೆ ನೀರಂಗಿರಬೇಕು. ಸೊ ಹಿಟ್ಟು ಬ್ಯಾಟರ್ ಈ ಕನ್ಸಿಸ್ಟೆನ್ಸಿ ನೋಡಿ ಹೇಗಿದೆ. ಇದಕ್ಕೆ ಏನೋ ದಾಸವಾಳದ ಎದೆ ಹಾಕಿದ್ದಕ್ಕೆ ಲೈಟ್ ಕ್ರೀಮ್ ಬಂದಿದೆ. ಈಗ ಚಟ್ನಿ ಮಾಡೋಣ. ಕಾಯಿ ಚಟ್ನಿ ಮಾಡೋದಕ್ಕೆ ಫಸ್ಟ್ ನನಗೆ ಇದು ಕಾಯಿ ಹಾಕಬೇಕು ಗೈಸ್. ಇದಕ್ಕೆ ಏನೆಲ್ಲ ಹಾಕಿ ಚಟ್ನಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಇವತ್ತು ನಮ್ಮ ಮಮ್ಮಿಗೆ ಸ್ವಲ್ಪ ಲೈಟಾಗಿ ಚಳಿ ಜ್ವರ ಬಂದಿದೆ, ಹಾಗಾಗಿ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಕಿಚನಲ್ಲಿ. ಆ್ಯಂಡ್ ಅಪರೂಪಕ್ಕೆ ನಾನು ಬೇರೆ ಬೇಗ ಎದ್ಬಿಟ್ಟಿದ್ದು ತಿಂಡಿ ಟೈಮಿಗೆ. ಸೊ ತಿಂಡಿ ಮಾಡಿ ರೆಡಿ ಮಾಡೋಣ. ನಮ್ಮ ಮನೇಲಿ ಏನೇ ಹಾಕಿದರೂ ಫಸ್ಟ್ ನಾವು ನೀರಿಗೆ ಹಾಕಿ ಮಿನರಲ್ ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಇದು ಕೊತ್ತಂಬರಿ ಸೊಪ್ಪು, ಒಂದು ಸೊಪ್ಪು ನೋಡಿ ಹಣ್ಣಾಗಿದೆ, ಆಚೆ ಹಾಕ್ತೀನಿ. ಹಾಗೆ ಹುಣಸೆಹಣ್ಣು ಹಂಗೆ ತೊಳಿ. ಇದನ್ನು ನೋಡಿ ಗೈಸ್, ಮಿನರಲ್ ವಾಟರಲ್ಲಿ ಚೆನ್ನಾಗಿ ತೊಳಿಬೇಕು. ಆಚೆ ಕಡೆ ಒಣಗಿಸಿರ್ತಾರೆ, ಧೂಳು ಏನಾದರೂ ಕೂತಿರುತ್ತೆ. ಸೊ ಹಾಗೆ ಹಾಕಬೇಡಿ, ತೊಳೆದು ಬಿಟ್ಟು ಹಾಕಿ. ಎಲ್ಲ ಸ್ವಲ್ಪ ನೋಡಿ
ನಮ್ಮಮ್ಮ ಒಂದ್ಸತಿ ತೊಳೆದಿದ್ದು ನೆಮ್ಮದಿ ಅನಿಸಲ್ಲ, ಅದಕ್ಕೆ ಇನ್ನೊಂದ್ಸತಿ ತೊಳಿತಾರೆ. ಕೊಡು. ಸೊ ಗೈಸ್, ಈಗ ಕಾಯಿ ತುರಿ ಹಾಕಿದೆ. ಇದಕ್ಕೆ ಕೊತ್ತಂಬರಿ ಮತ್ತು ಹುಣಸೆಹಣ್ಣು, ಇದರಲ್ಲೇ ಕೊತ್ತಂಬರಿ ಹುಣಸೆಹಣ್ಣು ವಾಶ್ ಮಾಡಿಟ್ಟು ಹಾಕೋಣ. ಆಮೇಲೆ ಈ ಚಟ್ನಿಗೆ ಒಂದು 4 ಎಸಳು ಬಿಡಿಸಿರೋಂಥ ಬೆಳ್ಳುಳ್ಳಿ, ಓಕೆನಾ. ಇದಕ್ಕೆ ಕಲ್ಲುಪ್ಪು ಹಾಕಿದರೆ ರುಚಿ ಆಗುತ್ತೆ ಗೈಸ್. ಸೊ ಕಲ್ಲುಪ್ಪು ಹಾಕೋಣ. ಆ್ಯಂಡ್ ನಮ್ಮಮ್ಮ ಕಡಲೆ ಹಾಕು ಅಂತ ಕೊಟ್ಟರು. ಸೊ ಇದಕ್ಕೆ ಕಡಲೆ, ದಿಸ್ ಇಸ್ ಹುರ್ಗಡ್ಲೆ. ಈ ಥರ ಬಟ್ಲು ಹಾಕಬಾರ್ದು ನಂತರ ಕಡಲೆ ಹಾಕಿ. ಆ್ಯಂಡ್ ನಂಗೆ ಗೊತ್ತಾಗಲ್ಲ ಅಂತ ಮೆಷರ್ಮೆಂಟ್ ನಮ್ಮಮ್ಮ ಉಪ್ಪು ಹಾಕಿ ಕೊಟ್ಟರು. ದಿಸ್ ಇಸ್ ಕಲ್ಲುಪ್ಪು ಗೈಸ್. ಇದನ್ನೆಲ್ಲ ಹಾಕಿ ಈಗ ಮಿಕ್ಸಿ ಮಾಡಿದರೆ ರುಚಿಯಾದಂಥ ಚಟ್ನಿ ರೆಡಿ ಆಗುತ್ತೆ. ನೀರು ದೋಸೆಗೆ ಸವಿಯಲು ಸಿದ್ಧ. ಹಾಂ ಗೈಸ್, ನೀರು ಹಾಕಬೇಕು, ನಂತರ ಮರ್ತೋಗ್ಬೇಡಿ. ನೀರು ಹಾಕಿ ರುಬ್ಬಿ, ಇಲ್ಲಾಂದರೆ ರುಬ್ಬಕ್ಕಾಗಲ್ಲ. ಇದು ಮಿಕ್ಸಿ ನೋಡಿ, ನೀರು ದೋಸೆ ಮಾಡಿದ ಮಿಕ್ಸಿ ಹಿಂಗೆ ಇರುತ್ತೆ. ಆಮೇಲೆ ಒರೆಸಿಡಬೇಕು, ಬಿಕಾಸ್ ಅದು ಹಾರುತ್ತಲ್ಲ. ಇದು ಕರೆಕ್ಟಾಗಿ ಫಿಟ್ ಆಗಿಲ್ಲ. ಇದು ಕರೆಕ್ಟಾಗಿ ಫಿಟ್ ಮಾಡೋ ಒಂಚೂರು, ಅದು ವೀಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಗೈಸ್, ಈಗ ನೀರು ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ ಅಂತ ನೋಡಬೇಕು. ಸೊ ಹೀಗಿದೆ, ತರಿಯಾಗಿದೆ. ನಮ್ಮ ಅಪ್ಪಂಗೆ ಈ ಥರ ಗಟ್ಟಿ ಚಟ್ನಿ ಇಷ್ಟ, ಹಿಂಗೆ ತರಿ ಇರುತ್ತಲ್ಲ ಆ ಥರ ಇಷ್ಟ. ಬಟ್ ನನಗೆ ತುಂಬ ನೀರು ಚಟ್ನಿ ಇಷ್ಟ, ಸ್ವಲ್ಪ ತೆಳು ಇರಬೇಕು ನನಗೆ, ಈ ಥರ ಗಟ್ಟಿ ಇರಬಾರ್ದು. ಹಾಗಾಗಿ ಇನ್ನೊಂದು ರೂಲ್ ಮಾಡಬೇಕಾಗತ್ತೆ. ಈಗ ನಮ್ಮಮ್ಮ ನೋಡಬೇಕಂತ ಇನ್ಸ್ಪೆಕ್ಷನಿಗೆ ಬಂದರು. ಅವ್ರು ನೋಡಿ ಅಪ್ರೂವಲ್ ಆದಮೇಲೆ ಚಟ್ನಿ ರೆಡಿ ಅಂತ. ಉಪ್ಪು ಖಾರ ರುಚಿ ನೋಡ್ಕೊಬಿಡಿ ಗೈಸ್ ಈ ಹಂತದಲ್ಲಿ. ಸರಿ ಇದೆಯಾ? ಇನ್ನೂ ನೀರು ಹಾಕ್ಬೇಕೇನೋ. ಫಸ್ಟ್ ಪಪ್ಪಂಗೆ ಕೊಡು, ಆಮೇಲೆ ನಾನು ನೀರು ಹಾಕೊಂಡು ತಿಂತೀನಿ ಗೈಸ್. ನಂಗೆ ಅದೇನು ನೀರು ದೋಸೆ ತೆಳ್ಳಗಿರಬೇಕು. ಈಗ ನೀರು ದೋಸೆ ಮಾಡೋಕ್ಕೆ ಹಂಚು ಕಾಯ್ದಿದೆ. ಇದಕ್ಕೆ ತುಪ್ಪ ಹಾಕಬೇಕು. ಎಲ್ಲ ಕಡೆ ತುಪ್ಪ ಹಾಕಿ ಒರೆಸ್ಕೊತಾ ಇದ್ದೀನಿ. ಅದು ಬೌಲ್ ಕೊಡು ತುಪ್ಪದಿಡಕ್ಕೆ. ಹಾಕ್ಲಾ ಗೈಸ್? ಇದನ್ನು ಹೇಗೆ ಅಂದರೆ ಈಗ ಚೆಲ್ಬಿಡ್ಬೇಕು. ಫಸ್ಟ್ ಟೈಮ್ ಮಾಡ್ತಿರೋದು, ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ನಾನು ನಿಮ್ಮ ಥರ ಪ್ರೋ ಕುಕ್ಕ. ಗೈಸ್, ಇದಕ್ಕೆ ಅಂತ ಸ್ಪೆಷಲ್ ಮುಚ್ಚೋದಿದೆ ನಮ್ಮ ಮನೇಲಿ. ನೀವು ಅದರಲ್ಲೇ ಮುಚ್ಚಬೇಕು, ಬೇರೆದ್ರಲ್ಲಿ ಮುಚ್ಚಿದ್ರೆ ಟೇಸ್ಟ್ ಬರೋಲ್ಲ, ಇದರಲ್ಲಿ ಮುಚ್ಚಿದ್ರೆ ಟೇಸ್ಟ್ ಬರುತ್ತೆ. ಚೂಮ್ ಅಂತ ಆದಮೇಲೆ ಆಗುತ್ತೆ ನೀರು ದೋಸೆ. ಗೈಸ್, ಇದು ಹೀಗೆ ತೆಗೆದ್ರೆ ಬಿಸಿ ಇರುತ್ತೆ. ಸೊ ಈ ಥರ ಒಂದು ಬಟ್ಟೆ ಇಟ್ಕೊಂಡು ಹಿಂಗೆ ತೆಗೆದು ಹೀಗೆ ಪಕ್ಕದಲ್ಲಿ ಇಡಬೇಕು. ಆ್ಯಂಡ್ ನೋಡಿ ಇಷ್ಟು ನೀಟಾಗಿ ಹಂಚು. ಇದು ನಾನ್ ಸ್ಟಿಕ್ ಅಲ್ಲ, ಸೊ ಸ್ಟಿಕ್ ಆಗಲ್ಲ. ಬಿಟ್ಟಿದೆ ಮಮ್ಮಿ ನೋಡಿ. ನೀರು ದೋಸೆ ಮರ್ಚ್ ಹಾಕೊಳೋದವರು ಹಾಕೋಬೋದು, ಇಲ್ಲ ಹಾಗೆ ಫೋಲ್ಡ್ ಮಾಡ್ಕೊಂಡು ತಿನ್ಬೋದು. ನನ್ನ ಮನೇಲಿ ನೆನ್ನೆ ಮಾಡಿರೋ ಇಡ್ಲಿ ಹಾಗೇ ಇದೆ. ಸೊ ಇಷ್ಟು ಮೊದಲನೇ ಬಿಸಿ ದೋಸೆ ರೆಡಿ. ನಮ್ಮ ಡ್ಯಾಡಿ ತಟ್ಟೆಗೆ ಹಾಕಿದ್ದೀವಿ. ನೆಕ್ಸ್ಟು ಸ್ಟವ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಹಾಕ್ಕೊಡ್ತಿದ್ದೆ. ಆಯಿಲ್ ಹಾಕ್ತೀನಿ ಸರ್. ಇದು ಏನು? ಹಾಂ, ತುಪ್ಪ. ಆಯಿಲ್ ಅಂತೀಯ? ಆಯಿಲ ತುಪ್ಪ ಯಾವ್ದಪ್ಪ? ಬೇಗ ಹಾಕಿ ಹೋಗಿ ನೋಡಿ, ತುಂಬ ಬರುತ್ತೆ. ಹಿಂಗೆ ಹಾಕಬೇಕು. ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ, ನೀರು ದೋಸೆ ತಯಾರಾಗುತ್ತೆ. ಈಗ ಇದಕ್ಕೆ ಬನ್ನಿ ಚಟ್ನಿ ಹಾಕಿ ನಮ್ಮ ಡ್ಯಾಡಿ ಕೊಡೋಣ ಹೇಗಿದೆ ಅಂತ ಹೇಳ್ತಾನೆ. ಸೊ ಗೈಸ್, ನೀರು ದೋಸೆ ಚಟ್ನಿ ಇವತ್ತಿನ ಅಡುಗೆ ಕಾಂಟ್ರಿಬ್ಯೂಷನಲ್ಲಿ ನಂದು ಪಾಲಿದೆ. ಓಕೆನಾ? ಈಗ ನಮ್ಮ ಡ್ಯಾಡಿಗೆ ತೊಗೊಂಡೋಗಿ ಕೊಡ್ತೀನಿ, ಹೇಗಿದೆ ಅಂತಾರೆ ನೋಡೋಣ. ನಾನು ಮಾಡಿರೋಂಥ ನೀರು ದೋಸೆ ಚಟ್ನಿ ಚೆನ್ನಾಗಿಲ್ಲ ಅಂತ
ಚೆನ್ನಾಗಿರ್ತದೆ. ಇನ್ನೂ ತಿಂದೇ ಇಲ್ಲ ಬಾಯಿಗಿಡಕ್ಕಿಂತ ಮುಂಚೆ. ದೋಸೆ ಹೇಗೆ ನಿನಗೆ ಜಾಸ್ತಿ ಬೇಯಬೇಕಾ ಮೆತ್ತಗಿರ್ಬೇಕಾ? ಹಿಂಗೆ ಹಿಂಗೆನಾ? ಓಕೆ ಓಕೆ ಗಾಯ್ಸ್. ಓಕೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋದ್ರಲ್ಲೂ ಒಂಥರ ಖುಷಿ ಇದೆ ಗಾಯ್ಸ್. ಅಪರೂಪಕ್ಕಾದ್ರೆ ಖುಷಿ. ದಿನ ಮಾಡೋಕ್ಕಾದ್ರೆ ಖುಷಿ ಇರಲ್ಲ ಅಪರೂಪಕ್ಕೆ. ನೋಡಿ ಇದು ಈಗ ಬರ್ತಾ ಇದೆ. ಸೊ ಈಗ ತೆಗೆಯೋಣ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ರೌಂಡಾಗಿ ಬರುತ್ತೆ. ತಲೆ ಬಿಸಿನೇ ಇಲ್ಲ, ಬರ್ತಿಲ್ಲ ಅಂತ ಇದು ಮಾಡೋದೇ ಬೇಡ, ಇಷ್ಟು ನೀಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ದೋಸೆನ ತೊಗೊಂಡೋಗಿ ನಮ್ಮ ಡ್ಯಾಡಿಗೆ ಕೊಡೋಣ. ಇದು ನೀರು ದೋಸೆ ಆಗಿರೋದ್ರಿಂದ ಎರಡೂ ಕಡೆ ಜಾಸ್ತಿ ರೋಸ್ಟ್ ಮಾಡಬೇಕು ಅಂತಿಲ್ಲ, ಒಂದು ಕಡೆ ಅಂದರೆ ಸಾಕು. ಸಾಫ್ಟ್ ಬೇಕಂದ್ರೆ ಒಂದೇ ಸೈಡ್ ಸಾಕು. ಕೆಲವ್ರಿಗೆ ಸಾಫ್ಟ್ ಬೇಕು ಅಂದರೆ ಒಂದು ಸೈಡ್, ಇಲ್ಲ ಸ್ವಲ್ಪ ಕ್ರಿಸ್ಪಿ ಇರಬೇಕು ಅಂದರೆ ಎರಡು ಸೈಡೂ ಮಾಡಿ ಕೊಡಿ. ನನಗೆ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ. ನಮ್ಮ ಡ್ಯಾಡಿಗೆ ಕ್ರಿಸ್ಪಿ ಇರಬೇಕಂತೆ, ಸೊ ಎರಡು ಸೈಡು ಇದು ಮಾಡ್ತೇವೆ. ಆಮೇಲೆ ಇನ್ನೊಂದು ದೋಸೆ ಹಾಕ್ತಿರು, ಇದು ನಾನು ಡ್ಯಾಡಿಗೆ ಕೊಟ್ಬಿಡ್ತೀನಿ. Come on, turn the radio on. It's Friday night. Hit the dance floor. ಓಕೆ ಗಾಯ್ಸ್, ಈಗ ನಾನು ರೆಡಿಯಾಗಿ ಸ್ವಲ್ಪ ಕೆಲಸದ ಆಚೆ ಹೋಗಬೇಕು. ಸಿಗ್ತೀನಿ, ಬಾಯ್. ಮಶ್ರೂಮ್ ಇದು ಒಂದೇ ಸಾಕ, ಇನ್ನೊಂದು ಬೇಕಾ? ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಮ್ಮ ಡ್ಯಾಡಿನೇ ತರ್ತಾರೆ. ಇವತ್ತು ಜಸ್ಟ್ ನನಗೆ ಏನು ಐಟಮ್ಸ್ ಬೇಕು ಎಕ್ಸ್ಟ್ರಾ ಅದನ್ನು ಮಾತ್ರ ತೊಗೊತಾ ಇದ್ದೀನಿ. ಯಾಕಂದರೆ ನನಗೆ ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಹಾಗಾಗಿ ಈ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಸುಮ್ಮನೆ ಹಾಗೆ ಬಂದಿದ್ನಲ್ಲ ಅಂತ ತೊಗೊತಾ ಇರೋದು. तुम्हारा ಹೊಟ್ಟೆ ಹಸಿತಾ ಇತ್ತು ಆ್ಯಂಡ್ ಟೈಮ್ ಈಗ 1 ಗಂಟೆ ಆಗಿದೆ. ಹ್ಯಾವ್ ಕೇಮ್ ಟು KFC. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನೋ ನಾನ್ ವೆಜ್, ಹಾಗಾಗಿ ವೆಜ್ ಆರ್ಡರ್ ಮಾಡಿದ್ದೀನಿ. ರೈಸ್ ಬೌಲ್ ವಿತ್ ಪ್ಯಾಟೀಸ್ ಆ್ಯಂಡ್ ಪೆಪ್ಸಿ, ಆ ಕಾಂಬೋನ ಆರ್ಡರ್ ಮಾಡಿದ್ದೀನಿ ಅಷ್ಟೇ. ನನ್ನ ಆರ್ಡರ್ ಇನ್ನೂ ಬಂದಿಲ್ಲ, ರೆಡಿ ಆಗ್ತಾ ಇದೆ. ಇಟ್ಸ್ ಸ್ಟಿಲ್ ಪ್ರಿಪೇರಿಂಗ್. ನಾನು ಆರ್ಡರ್ ಮಾಡಿದ್ದು ಬಂದಿದೆ. ದಿಸ್ ಇಸ್ ರೈಸ್ ಬೌಲ್, ಪೆಪ್ಸಿ. ಇದು ಸ್ಪೂನು ಸಹ ಕೊಟ್ಟಿಲ್ಲ, ಹೇಗೆ ತಿನ್ನೋದು ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ, ಸ್ಕೂಲಿಗೆ ಕೊಟ್ಟಿಲ್ಲ ಅಲ್ಲ. ಅದೇನು ಚಿತ್ರಾನ್ನ ಥರ ಇದೆ, ಒಂದು ಅಗ್ಲಿಗೆ ಅನ್ನ ಕಲರ್ ಆದರೆ ಆಗಿಲ್ಲ. ಒಂದು ಇದು ಹಿಂಗೆ ಮಿಕ್ಸ್ ಮಾಡ್ಬೇಕು. ಅದು ಮೇಲ್ಗಡೆ ಪೀಸ್ ತೆಕ್ಕೋ, ಕೆಳಗಡೆ ಅದೇನು ಹಾಕಿದ್ದಾರೆ ಮಿಕ್ಸ್ ಮಾಡು. ಇದು ವೆಜ್ ಪಾರ್ಟಿ, ಇದು ಪೆಪ್ಸಿ. ಚೂರು ಚೆನ್ನಾಗಿದೆ ಇದು. ಹೌದಾ? ದುಡ್ಡು ಕೊಡೋದಲ್ಲ, ತಿನ್ನೋ ಚೆನ್ನಾಗಿರುತ್ತೆ. ದುಡ್ಡು ಕೊಟ್ಟಿದ್ದಂದರೆ ಚೆನ್ನಾಗಿರುತ್ತೆ, ನಿಮಗೆ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಬರ್ತಿದೆಯಾ ಇಲ್ವ ನೋಡೋಣ. ಅಷ್ಟೊಂದು ಝೂಮಲ್ಲಿ ಏನು ತೆಗೆದಿಲ್ಲ. ಕಟ್ಲೆಟ್ ಥರ ಮಾಡ್ತೀಯಲ್ಲ ವೆಜ್, ವೆಜಿಟೇಬಲ್ಸು ಟೇಸ್ಟ್ ನೋಡು. ರೈಸ್ ನಮ್ಮ ಮಮ್ಮಿಗೆ ಟೇಸ್ಟ್ ಕೊಡೋಣ. ರೈಸ್ ಅಂತೂ ಚೆನ್ನಾಗಿಲ್ಲ. ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಹ್ಞೂ, ಮಾಡ್ಕೊ. ಶಾಪಿಂಗ್ ಎಲ್ಲ ಮುಗಿಸಿ ಈಗ ಹೊಟ್ಟೆ ಹಸಿತಿದೆ ಅಂತ ಇಲ್ಲಿ ತಿನ್ನೋಕೆ ಬಂದಿದ್ದೆ. ನಾನು ಫಸ್ಟ್ ಟೈಮ್, ನಮ್ಮ ಅಮ್ಮನೂ ಫಸ್ಟ್ ಟೈಮ್ ಇದು ವೆಜ್ ಬಾಲ್. ನನಗೂ ಇಷ್ಟ ಆಗಲಿಲ್ಲ, ಅವರಿಗೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಇಷ್ಟಕ್ಕೆ ಜಸ್ಟ್ ಇದೊಂದು ರೈಸ್ ಬೌಲಿಗೆ ಎಷ್ಟು ಗೊತ್ತಾ ಗೈಸ್ ಬಿಲ್ಲು ನೋಡಿ. ಸೊ ಇಟ್ಸ್ ನಾಟ್ ವರ್ತ್. ಚೆನ್ನಾಗೇ ಅಲ್ಲ. ಇದೊಂದು ಪೆಪ್ಸಿ ಚೆನ್ನಾಗಿದೆ ಅಷ್ಟೇ. ಅತ್ತಿನೂ ಕಟ್ಲೆಟ್ ಟ್ರೈ ಮಾಡು, ಅದು ಓಕೆನಾ? ಇಲ್ಲಿ ಔಟ್ಸೈಡ್ ವ್ಯೂ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ, ನೋಡ್ಕೊಂಡು ತಿನ್ನೋಕ್ಕೆ. ನಿಜ ರೋಡ್ ಸೈಡ್ ಚಾಟ್ಸ್ ತಿಂದಿರೋ ಸಕ್ಕತ್ತಾಗಿರೋದು. ಎಗ್ ನೂಡಲ್ಸು,
ಅರಿಯೋ ಶನಿವಾರ ಟೇಸ್ಟ್ ಹೇಗಿರುತ್ತೆ ಮತ್ತೆ ವೈಫೈ ಟೇಸ್ಟ್ ಕಮ್ಮಿ. ಸೊ ಗೈಸ್, ಇದೆಲ್ಲ ಪೂಜೆ ಸಾಮಗ್ರಿಗಳು. ಇವತ್ತು ಶನಿವಾರ, ಸೊ ಶನಿ ದೇವರಿಗೆ ಇದು ಎಳ್ಳು ಬಟ್ಟೆ ಕಚ್ಚಕ್ಕೆ ಕಪ್ಪು ಬಟ್ಟೆ ಆ್ಯಂಡ್ ಇದು ಶಲ್ಯ ಮತ್ತು ಎಳ್ಳೆಣ್ಣೆ ಪ್ಯಾಕು ಮತ್ತು ಇದು ಕಪ್ಪು ಎಳ್ಳು. ಸೊ ಇದು ತೊಗೊಂಡಿದ್ದು. ನೆಕ್ಸ್ಟು ಇದು ನೋಡಿ, ಇದು ದೇವರಿಗೆ ಬಾಳೆಹಣ್ಣು. ಇಲ್ಲಿದೆ ಬಿಲ್. ಸೊ ಇಷ್ಟಕ್ಕೆ ಟೋಟಲ್ ಎಷ್ಟಾಯಿತು ಅಂದರೆ, ಸೊ ಹಿಯರ್ ಇಟ್ ಇಸ್ 1827. ಏನೇನಿದೆ ಗೊತ್ತಾ? ಮಶ್ರೂಮ್ ಇದೆ. ನೆಕ್ಸ್ಟ್ ಇದೆಲ್ಲ ನಂದು ಕುರುಕಲು ತಿಂಡಿಗಳು. ಇದು ಕೇರಳ ಸ್ಟೈಲ್ ಬನಾನಾ ಚಿಪ್ಸ್. ಆ್ಯಂಡ್ ಈಗ ಡ್ರೈ ಫ್ರೂಟ್ಸೇ ಜಾಸ್ತಿ. ಇದಕ್ಕೆ 500 ರೂಪಾಯಿನೋ 700 ರೂಪಾಯಿನೋ ಸಮಥಿಂಗ್ ಆಗಿರಬೇಕು ಡ್ರೈ ಫ್ರೂಟ್ಸು. ಎಷ್ಟು? 555 ಡ್ರೈ ಫ್ರೂಟ್ಸ್. ನೆಕ್ಸ್ಟ್ ಇದನ್ನು ನೂಡಲ್ಸ್. ಇದು ವೇಫರ್ಸ್, ನನ್ನ ಫೇವ್ರೆಟ್ ವೇಫರ್ಸ್. ಆ್ಯಂಡ್ ಇದು ಚಿಯಾ ಸೀಡ್ಸ್, ಆಲ್ವೇಸ್ ಡಾರ್ಕ್ ಫ್ಯಾಂಟಸಿ. ಆ್ಯಂಡ್ ಇದು ಮ್ಯಾಗಿ ನೂಡಲ್ಸ್. ನೆಕ್ಸ್ಟ್ ಎಲ್ಲ ಇದು ನನ್ನ ಫೇವ್ರೆಟೇ ಇರೋದು. ಆ್ಯಂಡ್ ಇದು ಅಷ್ಟೇ ಹೆಲ್ದಿಗೆ ಒಳ್ಳೆಯದು ಅಂತ ನಲ್ಲಿಕಾಯಿ. ಇದು ಅರ್ಧ kg ನಲ್ಲಿಕಾಯಿ ಇದೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್. ನೆಕ್ಸ್ಟ್ ಇದು ಬ್ಲ್ಯಾಕ್ ಗ್ರೇಪ್ಸ್. ಆ್ಯಂಡ್ ಇದು ಇತ್ತೀಚೆಗೆ ಅಂತ ನಾನು ತುಂಬ ಟೀ ಕುಡಿತಾ ಇದ್ದೀನಿ, ಅದಕ್ಕೆ ಸಕ್ಕರೆ ಬದಲು ಜಾಗ್ರಿ ಪೌಡ್ರು ಒಳ್ಳೆಯದು ಅಂತ. ಆ್ಯಂಡ್ ಇದು ಅಮ್ಮಂದು ಹೇರ್ ಕಲರ್. ಮತ್ತು ಇದು ಟೊಮ್ಯಾಟೋಸು. ಆ್ಯಂಡ್ ಇದು ಆ್ಯಕ್ಟಿವ್ ಪಾಪ್ಕಾರ್ನ್. ಮತ್ತು ನಾನು ಯೂಸ್ ಮಾಡೋ ಪೇಸ್ಟ್ ಇದು ಸೆನ್ಸೋಡೈನ್ ರಿಪೇರ್ ಆ್ಯಂಡ್ ಪ್ರೊಟೆಕ್ಟ್. ನಿಮಗೆ ಯಾವುದಾದ್ರೂ ಹಲ್ಲಿನ ಪ್ರಾಬ್ಲಮ್ ಇದೆ, ಪೇನ್ ಇದೆ ಅಂದರೆ ಇದು ಯೂಸ್ ಮಾಡಿ. ಸೊ ಇದು ಯೂಸ್ ಮಾಡೋದ್ರಿಂದ ನಂಗೆ ಹಲ್ಲು ನೋವು ಬಂದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಮ್ಯಾಗಿ ಮಸಾಲ, ಸಕ್ಕತ್ತಾಗಿರುತ್ತೆ ಇದು ಪಲ್ಯಕ್ಕೆಲ್ಲ ಹಾಕಿದರೆ. ಸೊ ಈ ಸತಿ ಮಸಾಲ ಆ್ಯಂಡ್ ಮ್ಯಾಜಿಕ್ ಇದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಗೈಸ್, ನಮ್ಮಮ್ಮಂಗೆ ಎಷ್ಟು ಹೇಳಿದರೂ ಉದ್ದಿನ ವಡೆ ಮಾಡಿಕೊಡಲ್ಲ. ಅದಕ್ಕೆ ನಾನು MTR ಮಿಕ್ಸ್ ತಂದಿದ್ದೀನಿ. ಸೊ ನನಗಂತೂ ಯಾವ್ಯಾವ ಹಿಟ್ಟು ಹಾಕಿ ಮಾಡೋಕ್ಕೆ ಬರಲ್ಲ. ಇದು MTR ಅಲ್ವಾ, ರೆಡಿ ಮಿಕ್ಸ್ ಇರುತ್ತೆ, ಜಸ್ಟ್ ನೀರಾಕಿ ಮಿಕ್ಸ್ ಮಾಡಿ ಮಾಡೋದಂತ ಇದೆ. ನೋಡೋಣ ಹೆಂಗೆ ಬರುತ್ತೆ ಸತಿ. ಆಮೇಲೆ ರವೆ ಇಡ್ಲಿದು ಎಲ್ಲಿ MTR ನೀನು ವಾಪಸ್ ಹಾಕ್ದಾ? ಇದು ರಬ್ಬರ್ ಬ್ಯಾಂಡ್ಸ್, ಫುಲ್ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ಸ್. ಸೊ ಇಷ್ಟಕ್ಕೆ ಇಷ್ಟ ಆಯಿತು. ಇದು ಸಪ್ರೇಟ್, ಇದು ಬೇರೆ ಕಡೆ ತೊಗೊಂಡಿದ್ದು. ಸೊ ದಿಸ್ ವಾಸ್ ಶಾಪಿಂಗ್. ಇದು ಒಂದು ದಿನ ಆಚೆ ಹೋದೆ ನೋಡಿ, ಜಸ್ಟ್ 3 ಗಂಟೆ ಆಚೆ ಹೋಗಿದ್ದು 3000 ರೂಪಾಯಿ ಖಾಲಿ ಮಾಡ್ಕೊ ಬಂದಿದ್ದೀನಿ. ಒಂದು ಸತಿ ಆಚೆ ಹೋದರೆ ಹಾಗೆ ಆಗೋದು. ಆ್ಯಂಡ್ ಇಲ್ಲೊಂದಿದೆ ನೋಡಿ ಎಂತ, ಇದು ಮಟ್ಕಾ ಕುಲ್ಫಿ. ಸೊ ಗೈಸ್, ಟೌನಲ್ಲಿ ಬೆಲ್ಲ ತರೋದು ಮರ್ತೋಯ್ತು, ಅದಕ್ಕೆ ಇಲ್ಲೇ ದೇವಸ್ಥಾನದ ಹತ್ರನೇ ಅಂಗಡೀಲಿ ಬೆಲ್ಲ ತೊಗೊತಾ ಇದ್ದೀವಿ. ಹಾಂ, ಫೋನ್ಪೇ ಮಾಡಿ ಇವ್ರ ಹತ್ರನೇ ಇಸ್ಕೋ, ಆಮೇಲೆ ಇದು ಮಾಡಿದ್ರಾಯ್ತು. ಸೊ ನಾನು ಶನಿವಾರ ಆಗಿರೋದ್ರಿಂದ ಶನಿದೇವನ ವಾರ, ಶನಿದೇವನಿಗೆ ಬ್ಲ್ಯಾಕ್ ಕಲರು, ನೇರಳೆ ಬಣ್ಣ, ಬ್ಲೂ ಇಷ್ಟ, ಹಾಗಾಗಿ ಬ್ಲ್ಯಾಕ್ನ ಹಾಕ್ಕೊಂಡಿದ್ದೀನಿ ಇವತ್ತು. $140 ಜಾಸ್ತಿ ಇದೆ ಅಂದರು, ಕೊಡಲಿ ಅಲ್ವಾ? ಹಾಂ ಕೊಡಿ. 100 ರೂಪಾಯಿ ಇಸ್ಕೊಬೋದು.
ನನ್ನ ರಾಶಿಲೆಂದು 7:30 ನಡೀತಾ ಇದೆ. ಅದಕ್ಕೆ ನಾನು ಶನಿದೇವನ ಮೊರೆ ಹೋಗ್ತಾ ಇದ್ದೀನಿ. 7:30 ಆಗಿರೋದ್ರಿಂದ ಪ್ರತಿ ಶನಿವಾರ ಶನಿದೇವ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊತೀನಿ. ಬಟ್ ಪ್ರತಿ ಶನಿವಾರನೂ ಹೋಗೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಶನಿವಾರ ಆದರೂ ಹೋಗಿ ಬರ್ತೀನಿ. ಈ ಸತಿ ಸ್ವಲ್ಪ ಎಳ್ಬತ್ತಿ ಎಲ್ಲ ಹಚ್ಚೋಣ. ನಾನು ಯಾವತ್ತೂ ಲೈಫಲ್ಲಿ ಎಳ್ಬತ್ತಿನ ಹಚ್ಚಿರಲಿಲ್ಲ ಶನಿದೇವಂಗೆ. ಟಿ ವಿಲಿ ಒಬ್ಬರು ಗುರುಗಳು ಹೇಳ್ತಿದ್ರು, ಶನಿವಾರ ಹೋಗಿ ಎಳ್ಬತ್ತಿ ಹಚ್ಚಿ ಶನಿದೇವ ದೇವಸ್ಥಾನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ. ಆ್ಯಂಡ್ ನಮ್ಮಮ್ಮ ಕೂಡ ತುಂಬ ದಿನದಿಂದ ಅಂದ್ಕೊಂಡಿದ್ರು ಶಲ್ಯ ಕೊಡಬೇಕು ಶನಿದೇವಂಗೆ ಅಂತ. ಬಟ್ ಅದು ಕೊಡೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಕೂಡ ಬಂದಿದೆ. ಹಾಗಾಗಿ ಇವತ್ತು ಶಲ್ಯನೂ ತೊಗೊಂಡು ಎಳ್ಬತ್ತಿ ಕಪ್ಪು ಬಟ್ಟೆ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅವರೊಳಗಿದೆ ನೋಡು. ಟೈಮ್ ಇಡೋದಕ್ಕೆ ನಾವು ಕೊಟ್ಟಿದ್ವಲ್ಲ ಶಲ್ಯ, ಅದನ್ನು ಶನಿದೇವರಿಗೆ ಒಪ್ಪಿಸಿದ್ರು. ಅಲ್ಲಿ ನೋಡಿ ಹಾಕಿದ್ದಾರೆ. ಆ್ಯಕ್ಚುಲಿ ನಾನು ಅದನ್ನು ನೋಡಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ ಮಂಗಳಾರತಿ ಮಾಡ್ತಿದ್ದಾರಲ್ಲ ಅಂತ ಕೈ ಮುಕ್ಕೊಂಡಿದ್ದೆ. ನಮ್ಮಮ್ಮ ಹೇಳಿದರು, ನೋಡು ಅಲ್ಲಿ ಹಾಕಿದ್ದಾರೆ ಶಲ್ಯ ಅಂತ. ಓ ಹೌದಲ್ವಾ ಅಂತ ನಮ್ಮಮ್ಮ ಹೇಳಿದ ಮೇಲೆ ನಾನು ಆ ಶಲ್ಯನ ಅಬ್ಸರ್ವ್ ಮಾಡಿದೆ. ಅಲ್ಲಿವರೆಗೂ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲೇ ಪೇಪರ್ ಮೇಲೆ ಇಟ್ಕೋ. ಆ ಕಡೆ ಇದೆಯಲ್ಲ, ಆ ಕಡೆ ಬೌಲು ನಿನ್ನ ಮ್ಯಾಚಸ್ ತಗೋ. ಫಸ್ಟ್ ಒಂದು ಹಚ್ಕೊಬಿಡು. ನೋಡಿ ಇಲ್ಲಿ ಕೆಲವರು ಅದನ್ನು ಆರತಿ ಥರ ತಗೊತಾ ಇದ್ದಾರೆ. ಅದು ತುಂಬಾ ತಪ್ಪು, ತಗೋಬಾರ್ದು. ನನ್ನ ತಿಳುವಳಿಕೆ ಪ್ರಕಾರ, ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಬ್ಬರು ಹೇಳಿದರು ನನಗೆ ಭಟ್ರು, ಅದು ನಿಮ್ಮ ಕರ್ಮನ ನೀವು ಸುಟ್ಟಾಕ್ತಿದ್ದೀರ. ಎಳ್ಳಿನ ರೂಪದಲ್ಲಿ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದು ನಿಮ್ಮ ಕರ್ಮನ ಸುಟ್ಟಾಕ್ತಿದ್ದೀರ. ಅದು ಇನ್ನೊಬ್ಬರು ಹಣೆಗೆ ಇಟ್ಕೊಳೋದಾಗಲಿ ಅದನ್ನು, ಅಥವಾ ಅದನ್ನು ಆರತಿ ಥರ ತೊಗೊಳೋದಾಗಲಿ, ನಿಮ್ಮ ಕರ್ಮ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ನೀವು ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಮುಂದೆ ದೇವ್ರ ಮುಂದೆ ಸುಟ್ಟಾಕಿರ್ತಾರಲ್ಲ, ಇದು ಅದನ್ನು ನೀವು ಹಚ್ಕೋಬೇಡಿ ಅಥವಾ ಹಣೆಗೆ ಇಟ್ಕೋಬೇಡಿ. ಅದನ್ನು ಆರತಿ ಥರ ತೊಗೋಬೇಡಿ. ಅದು ಅವ್ರವ್ರ ಕರ್ಮನ ಅಲ್ಲಿ ತಂದು ಸುಟ್ಟು ಹಾಕ್ತಾ ಇರೋದು. ಹನುಮಾನ್ ಜಯಂತಿ ಆಯಿತು ಮೊನ್ನೆ, ಬರೋಕ್ಕೆ ಆಗಲಿಲ್ಲ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಪ್ರತಿಯೊಬ್ಬರು ತಿಳ್ಕೊಂಡಿರಲ್ಲ. ಇವತ್ತು ಸಹ ನಂಗೆ ಒಂದು ಮಾಹಿತಿ ತಿಳಿಸ್ಕೊಟ್ರು. ಇಲ್ಲಿರೋ ಅಜ್ಜಿ ಕನ್ನಡಕ ಹಾಕೊಂಡಿದ್ರಲ್ಲ, ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.